ಎಲ್ಲಿ ಅಲ್ಲಿ ಎಲ್ಲ ಅಲ್ಲಿಟ್ಬಿಟ್ಟವ್ರಣ ಅದು ಅವ್ರೇನೋ ಇಂಟರ್ವ್ಯೂ ತಗೊಬಂದ್ಬಿಡಿದ ಇವನೇ ಪ್ರಕಾಶ್ ಐರನ್ ಸ್ಟ್ಯಾಂಡಿ ಒಳಗೆ ತಂದ್ಬಿಡು ಪ್ರಕಾಶ್ ನೀವು ಹೋಗಿ ಬೇಗ ತಗೋಬಾ ಆಯ್ತು. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ನೈಟ್ ವಿತ್ ದೆವಾ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ, ಕಂಪ್ಲೀಟ್ ಸಿನಿಮಾ ಕಾಮಿಡಿ, ತುಂಬ ವಿಶೇಷವಾಗಿ ಬಂದಿರುವಂಥ ಒಂದು ಸಿನಿಮಾ. ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಇರ್ಬೋದು, ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ. ತುಂಬ ವಿಶೇಷವಾಗಿದೆ, ತುಂಬ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂಥ ಒಂದು ಕ್ಯೂಟ್ ಸಿನಿಮಾ. ಇವತ್ತು ಅದ್ರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯಿತು. ಸೊ ಸಾಂಗ್ ಆದ ತಕ್ಷಣ ಟ್ರೈಲರು ಪ್ರೀ ರಿಲೀಸ್ ಈವೆಂಟ್ ಅಂತ ಹಿಂಗೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸ್ವಾಮಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮಗೆ ಹೆಗಲು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಸಂದರ್ಭ ಧನ್ಯವಾದ ಹೇಳ್ತೀನಿ. ಸ್ಪೆಷಲಿ ಸಂತು ಇರ್ಬೋದು, ನಿಖಿತ್ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ಹರೀಶ್ ರಾಜಣ್ಣ ಅವ್ರು ಇರ್ಬೋದು, ಆ್ಯಂಡ್ ಶ್ರೀನಿವಾಸ್ ಮೂರ್ತಿ ಸರ್, ರಮೇಶ್ ಭಟ್ ಸರ್, ನಮ್ಮ ಸುಷ್ಮಿತಾ ಅವ್ರು ಇರ್ಬೋದು, ಆ್ಯಂಡ್ ಮಿಮಿಕ್ರಿ ಗೋಪಿ, ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಂದು ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೆವ್ವನ್ ಗೊತ್ತಾದ ತಕ್ಷಣ ಏನೇನು ಆಗುತ್ತೆ, ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕತೆ. ನೀವು ತುಂಬ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಫಿಲ್ಮ್ ಹೆಸರೇ ಫಸ್ಟ್ ನೈಟ್. ಇದು ನಂಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನೇನು ಕ್ವಶನ್ ಬರ್ತಾ ಇದೆ ಅಂತ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಮೊನ್ನೆ ಸೆನ್ಸಾರ್ ಆಯಿತು ಸಿನಿಮಾದು. ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದು. ನಿಮಗೆ ತುಂಬ ಇಂಟ್ರೆಸ್ಟು, ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸಿ. ಸೆನ್ಸಾರ್ ಆದ ತಕ್ಷಣ ಇದೇ ಥರ ಅಧಿಕಾರಿಗಳವ್ರು ನೋಡ್ಬಿಟ್ಟು, ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ, ಏನು ನೀವು ಕೊಟ್ಟರು ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಾವು ಮ್ಯಾಕ್ ಬರ್ತೀನಿ, ನೀವು ಕೆಳಗೆ ಕೇಳಿರಿ, ಮಧ್ಯದಲ್ಲಿ ಯು ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ. ಅಯ್ಯೋ ಅದು ಓಕೆ, ಬಟ್ ಯು ಕಷ್ಟ ಆಗುತ್ತೆ ಪ್ರಥಮ. ಯಾಕೆ ಸರ್? ಅಲ್ಲಿ ಟೈಟ್ಲು ಏನು ಟೈಟ್ಲು ಸರ್? ಓ, ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದು ನಿಮ್ಮ ಪ್ರಾಬ್ಲಮ್ಮಾ? ಒಂದು ಕೆಲಸ ಮಾಡಿ ಸರ್, 10 ಸೀಸನ್ ಕಾಮಿಡಿ ಕಿಲಾಡಿಗಳು, 5 ಸೀಸನ್ನು ಮಜಾ ಟಾಕಿಸು, ಮಜಾ ಭಾರತ, 3 ಸೀಸನ್ನು ಗಿಚ್ಚಾಗಿ ಮುಖ ಏನು ನೋಡ್ತೀವಿ ಅಲ್ಲಿ ನೋಡು, ನಿಂದೆ ಹೇಳ್ತಾ ಇರೋದು ಕಣ. ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟಲ್ಲಿ ತಗ್ಲಾಕಿಕೊಂಡ ತುಕಾಲಿ ಸಂತು, ಫಸ್ಟ್ ನೈಟಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ, ರಚಿತಾರಾಮ್ ಮುಂದೆ ಫಸ್ಟ್ ನೈಟಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ, ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲ ಸ್ಕಿಟ್ಗಳು 2.5-3 ಬಿಲಿಯನ್ ಹೋಯ್ತದೆ. ನಿಂದು ಹೋಗೈತಣ್ಣ. SNP ಪರ್ಮಿಷನ್ ಕೊಟ್ಟವ್ರು, ಅವ್ರಿಗೆಲ್ಲ ಕೊಟ್ಟವ್ರೆ, ನನಗೆ ಮಾತ್ರ ಯಾಕಣ ಕೊಡಲ್ಲ ಅಂತ ನಾನು ಕೇಳಿದೆ. ಇನ್ನೇನು ಫಸ್ಟ್ ನೈಟ್ ವಿತ್ ದೆವ್ವ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತ್ತು ಅಂತ ಟೈಟ್ ಇಡಕ್ಕೆ ಆಯ್ತದ ಸರ್ ಅಂದೆ. ಓ ಇಲ್ಲ ಬಿಡಿ ಪ್ರಥಮ್, ಇಲ್ಲ, ಒಂದು 10 ನಿಮಿಷ ಹೊರಗಡೆ ನೀವು ಪುನಃ ಡಿಸ್ಕಷನ್ ಎಲ್ಲ ಮಾಡಿದ್ರು. ಡಿಸ್ಕಷನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು. ಪ್ರಥಮ್ ಅದು ಎಲ್ಲ ಇದೆ, ಲಾಸ್ಟಲ್ಲಿ ದೆವ್ವ ತಲೆ ಕತ್ತರಿಸೋದೈತಲ್ಲ, ಅದಕ್ಕೆ ನಮಗೆ ಹೇಗೆ ಕೊಡ್ಬೇಕಾಗಿ ಬರುತ್ತೆ ಸರ್? ಹೆಂಗಸರು ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾರೆಟು, ಬೀನಿಸು, ಬೀಟ್ರೂಟ್ ಕಟ್ ಮಾಡ್ತಾರೆ. ಸೊ ಅದೇ ಥರ ನಮ್ಗೆ ನಿಮ್ಗೊಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ. ಅದೇ ಪ್ರಮಾಣದಲ್ಲಿ ನಮಗೆ ಶಿವಣ್ಣ ತುಂಬ ಇಷ್ಟವಾದ ಹೀರೋ, ನಮ್ಮ ಫೇವ್ರೇಟು. ಬೈರ್ ತಿರುಡಗಲ್ ಬಿಫೋರ್ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಆದಮೇಲೆ ರುಪುಕ್ ಕಟ್ ಮಾಡ್ತಾರೆ, ಒಂದು 50 ಜನ ಸತ್ತೋಯ್ತಾರೆ. ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ, ಅವರು ಟಪಕ್ ಕಟ್ ಮಾಡ್ತಾರೆ ಸಲಾರ್ಲಿ, 500 ಜನ ಸತ್ತೋಯ್ತಾರೆ. ಆಮೇಲೆ ಶ್ರೀ ಮುರಳಿ ಅವರು ಟುಪುಕ್ನೆ ಬಗೀರ ಫಿಲಮಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗಂತಾರೆ, 100 ಜನ ಸತ್ತೋಯ್ತಾರೆ. ಅವ್ರೆಲ್ಲರೂ ಕಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ, ನನಗೆ ಯಾಕೆ ಸರ್ ಕೊಡಲ್ಲ, ಕೊಡಿ ಸರ್ ಅಂತ ಹೇಳ್ಕೊಂಡೆ. ಆಗ ಅವರು, ಸರ್ ನಾನು ಹೊಡೆದ್ರೆ ಇಲ್ಲಿ ಬೀಳ್ತದೆ, ಈ ಸುಷ್ಮಿತಾ ದೆವ್ವ ಹೊಡೆದ್ರೆ ಅಲ್ಲಿ ಬೀಳಬೇಕು, ಅದೇ ನಿಜವಾದ ದೆವ್ವದ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು, ಸರಿ ಪ್ರಥಮ್ ಇನ್ನೊಂದು 10 ನಿಮಿಷ ಹೊರಗಡೆ ನಡ್ರಿ ನೀವು. ಪೂರ ಡಿಸ್ಕಷನ್ ಮಾಡಿದ್ರು. ಪ್ರಥಮ್ ಆ್ಯಕ್ಷನ್ನು ಮತ್ತು ಡೈಲಾಗ್ ಎಲ್ಲ ಜಾಸ್ತಿ ಇದೆ, ಈ ಸಂತೋರ್ದಿರೋ ಡೈಲಾಗ್ ಇದೆ, ಅದು ಎಲ್ಲ ಇದಾಗುತ್ತೆ, ದೆವ್ವಕ್ಕೆ ಏನು ಕಿತ್ಕತ್ಯ ಅಂತ ಕೇಳೋದೈತೆ, ಅದಕ್ಕೆ ಏನು ಮಾಡ್ಕತ್ಯ ಅಂತ ಮಾಡೋಣ ಸರ್, ನಿಮ್ಮನ್ನು ನಾನು ವಿರೋಧಿಸಕ್ಕೆ ಬಂದಿಲ್ಲ. ಪ್ರಥಮ್ ವೈ ಡೋಂಟ್ ನೀವು RCB ಯಾಕೆ ಹೋಗಬಾರ್ದು? ನಂಗೆ RCB ಗೊತ್ತು, ಈ ಕಾಲೆಲ್ಲ ತುಳಿದ್ಬಿಟ್ಟೆಲ್ಲ ಮೊನ್ನೆ ಸತ್ತೋಗ್ಬಿಟ್ಟಲ್ಲ ಪಾಪ ಜನ ನೋಡೋಕ್ಕೆ. RC ಗೊತ್ತಿಲ್ಲ ನಂಗೆ. RC ಅಂದರೆ ರಿವೈಸಿಂಗ್ ಕಮಿಟಿ ಅಂತ. ಅಲ್ಲಿ ಹೋದರೆ ಪ್ರಥಮ್ ಬಹುಶಃ ನಿಮ್ಗೆ ಇವನೇ ಕೊಡ್ಬೋದು ಅಂದರು. ಇಲ್ಲ ಸರ್, ನೀವು ಕಷ್ಟಪಟ್ಟು KS IAS ಓದ್ಕೊ ಬಂದಿದ್ದೀರಾ, ನಿಮಗೆ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ, ನಿಮ್ಮ ಜಡ್ಜ್ಮೆಂಟ್ನ ಚಾಲೆಂಜ್ ಮಾಡಿ ಇನ್ಯಾರತನೂ ನಾನು ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಶಾರದೆಗೆ ಅವಮಾನ ಮಾಡಲ್ಲ ಸರ್. ನಾನು ನಿಮ್ಮ ತವಕ್ಕೆ ಜಗಳ ಆಡ್ತೀನಿ, ನಿಮ್ಮ ತವಕ್ಕೆ ಕೂತ್ಕೋತೀನಿ, ನಿಮ್ಮ ಹತ್ರ ಇಸ್ಕೊತೀನಿ ಸರ್ ಅಂತ ಹೇಳಿದೆ. ಸರಿ ಒಂದು 10 ನಿಮಿಷ ಮತ್ತೆ ಹೊರಗಡೆ ಇರಿ, ಪುನಃ ಇನ್ನಷ್ಟು ಡಿಸ್ಕಷನ್ ಮಾಡಿದ್ರು, ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ್, ಇದು ಮಾಡಿ ಅಂದರು. ಸರ್ ಆಪ್ಷನ್ ಅಂದ್ರೆ ಏನು ಗೊತ್ತಾ? ಹೋಟ್ಲಿಗೆ ಹೋದರೆ ರೈಸ್ ಬಾತ್ಗೆ ಆಪ್ಷನ್ನು ಚಿತ್ರಾನ್ನ ಪುಳಿಯೋಗರೆ, ದೋಸೆಗೆ ಆಪ್ಷನ್ನು ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಇಡ್ಲಿಗೆ ಆಪ್ಷನ್ನು ರವೆ ಇಡ್ಲಿ, ತಟ್ಟೆ ಇಡ್ಲಿ, ಆ ಥರ. ಹೇಗೆ ಆಪ್ಷನ್ನು ಏನೇ ಆಗಿರ್ತದೆ, ನೀವು ಕೊಡಲೇಬೇಕು, ನಾನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ಫೈನಲಿ ಪ್ರಥಮ್ ಏನು ಮಾತಾಡಬೇಡಿ, ಸುಮ್ಮನೆ ಸೈನ್ ಹಾಕಿ ನೀವು ಅಂತ ಹೇಳೋದು. ನಾನು ಸೈನ್ ಹಾಕ್ತೆ, ಅವರು ಸೈನ್ ಹಾಕಿ ಕೊಟ್ಟರು.